ಪೇಟಿಎಂ ಮೂಲಕ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಕುರಿತು ಜನರಿಗೆ ಇನ್ನೂ ಗೊಂದಲ ಮುಂದುವರೆದಿದೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ನಿರ್ಬಂಧ ಹೇರಿದ್ರಿಂದ ಜನ ಪೇಟಿಎಂ ಮೂಲಕ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಬಗ್ಗೆ ಚಿಂತೆಗೆ ಒಳಗಾಗಿದ್ದಾರೆ. ಪೇಟಿಎಂ ಫಾಸ್ಟ್ಯಾಗ್ ಇನ್ನೂ ಬಳಕೆಯಾಗುವುದಿಲ್ಲ ಅಂದುಕೊಂಡಿದ್ದಾರೆ. ಆದರೆ ಹಾಗಾಗೋದಿಲ್ಲ ಅಂತ ಪೇಟಿಎಂ ಭರವಸೆ ನೀಡಿದ್ದು, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಹೊರತುಪಡಿಸಿ ಈಗ ನೀಡುತ್ತಿರುವ ಎಲ್ಲಾ ಸೇವೆಗಳು ಕೂಡ ಲಭ್ಯವಾಗುತ್ತೆ. ಬಳಕೆದಾರರು ಚಿಂತಿಸಬೇಕಿಲ್ಲ ಎಂದು ಹೇಳಿದೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ಆರ್ಬಿಐ ನಿರ್ಬಂಧ ಹೇರಿದ್ದ ಹಿನ್ನೆಲೆಯಲ್ಲಿ ಪೇಟಿಎಂನ ಇತರೆ ಸೇವೆಗಳ ಬಗ್ಗೆ ಅನುಮಾನಗಳಿತ್ತು. ಈಗ ಪೇಮೆಂಟ್ಸ್ ಬ್ಯಾಂಕ್ ಬದಲು ಬೇರೆ ಬ್ಯಾಂಕುಗಳೊಂದಿಗೆ ಪೇಟಿಎಂ ಹೊಂದಾಣಿಕೆ ಮಾಡಿಕೊಂಡಿರುವುದರಿಂದ ಅದರ ಬೇರೆ ಸೇವೆಗಳು ಅಬಾಧಿತವಾಗಿ ಮುಂದುವರಿಯಲಿದೆ. ಪೇಟಿಎಂ ಪ್ಲಾಟ್ಫಾರ್ಮ್ನಲ್ಲಿ ಫಾಸ್ಟ್ಯಾಗ್ ಅನ್ನ ರೀಚಾರ್ಜ್ ಮಾಡಬಹುದು. ಹೊಸ ಫಾಸ್ಟ್ಯಾಗ್ ಅನ್ನು ಕೂಡ ಪೇಟಿಎಂ ಮೂಲಕ ಖರೀದಿಸಬಹುದು. ಫಾಸ್ಟ್ಯಾಗ್ ಮಾತ್ರವಲ್ಲ, ಸೌಂಡ್ ಬಾಕ್ಸ್, ಕಾರ್ಡ್ ಮೆಷಿನ್ ಪೇಮೆಂಟ್ಸ್ ಇತ್ಯಾದಿ ಪೇಟಿಎಂ ಸೇವೆಗಳು ಕೂಡ ಮುಂದುವರಿಯುತ್ತಿವೆ. ಪೇಟಿಎಂನಲ್ಲಿ ಈ ಹಿಂದೆ ಸಿಗುತ್ತಿದ್ದ ಫಾಸ್ಟ್ಯಾಗ್ ಅದರ ಪೇಮೆಂಟ್ಸ್ ಬ್ಯಾಂಕ್ಗೆ ಜೋಡಿತವಾಗಿತ್ತು. ಈಗ ಎಚ್ಡಿಎಫ್ಸಿ ಬ್ಯಾಂಕ್ ಜೊತೆ ಪೇಟಿಎಂ ಹೊಂದಾಣಿಕೆ ಮಾಡಿಕೊಂಡಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ನೀಡುವ ಫಾಸ್ಟ್ಯಾಗ್ ಅನ್ನ ಪೇಟಿಎಂ ಪ್ಲಾಟ್ಫಾರ್ಮ್ನಲ್ಲಿ ಪಡೆಯಬಹುದು. ಹೀಗಾಗಿ ಬಳಕೆದಾರರು ಈಗಿರುವ ಫಾಸ್ಟ್ಯಾಗ್ ಅನ್ನ ರೀಚಾರ್ಜ್ ಮಾಡಿ ಮುಂದುವರಿಸಲು ತೊಂದರೆ ಇಲ್ಲ. ಪೇಟಿಎಂನಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋದು ಹೇಗೆ ಎಂದು ನಿಮಗೆ ಗೊಂದಲವಿದ್ರೆ ಈ ಕ್ರಮ ಅನುಸರಿಸಿ. ಪೇಟಿಎಂ ಆಪ್ ತೆರೆದು ಕೆಳಗೆ ಸ್ಕ್ರೋಲ್ ಮಾಡಿ. ಬಿಲ್ ಪೇಮೆಂಟ್ಸ್ ಸೆಕ್ಷನ್ ಅಡಿಯಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಆಯ್ಕೆ ಕಾಣಬಹುದು. ಅದನ್ನ ಒತ್ತಿರಿ. ಫಾಸ್ಟ್ಯಾಗ್ ನೀಡುವ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿ. ಫಾಸ್ಟ್ಯಾಗ್ ಲಿಂಕ್ ಆಗಿರುವ ವಾಹನದ ನಂಬರ್ ಅನ್ನ ಹಾಕಿ. ಪ್ರೊಸೀಡ್ ಒತ್ತಿರಿ. ರೀಚಾರ್ಜ್ ಮಾಡಬಯಸುವ ಮೊತ್ತವನ್ನ ನಮೂದಿಸಿ ಬಳಿಕ ಪ್ರೊಸೀಡ್ ಟು ಪೇ ಅನ್ನ ಒತ್ತಿದ್ರೆ ಆಯ್ತು. ಪೇಟಿಎಂನಲ್ಲಿ ಎಚ್ಡಿಎಫ್ಸಿ ಫಾಸ್ಟ್ಯಾಗ್ ಖರೀದಿಸುವುದು ಹೇಗೆ ಎಂದು ನಿಮಗೆ ಸಂಶಯವಿದ್ರೆ ಈ ವಿಧಾನ ಅನುಸರಿಸಿ. ಪೇಟಿಎಂ ಆಪ್ನಲ್ಲಿ ಸರ್ವಿಸಸ್ ಕೆಟಗರಿಯಲ್ಲಿ ಎಚ್ಡಿಎಫ್ಸಿ ಫಾಸ್ಟ್ಯಾಗ್ ಇರುತ್ತೆ. ಇದು ಹುಡುಕೋದು ಕಷ್ಟವಾದ್ರೆ ಆಪ್ನ ಸರ್ಚ್ನಲ್ಲಿ ಬೈ ಎಚ್ಡಿಎಫ್ಸಿ ಫಾಸ್ಟ್ಯಾಗ್ ಎಂದು ನಮೂದಿಸಿ ಸರ್ಚ್ ಮಾಡಿ. ಬಳಿಕ ಅದರ ಮೇಲೆ ಟ್ಯಾಪ್ ಮಾಡಿ. ಇದರಲ್ಲಿ ಹೆಸರು, ಜನ್ಮ ದಿನಾಂಕ, ಪ್ಯಾನ್ ನಂಬರ್, ಇಮೇಲ್ ಐಡಿ, ವಾಹನ ನೋಂದಣಿ ಸಂಖ್ಯೆ, ವಾಹನದ ಎಂಜಿನ್ ಸಂಖ್ಯೆ ಈ ವಿವರ ಸಲ್ಲಿಸಬೇಕು. ಇದಾದ ಬಳಿಕ ಹಣ ಪಾವತಿಸಬೇಕು. ನಿಮ್ಮ ಮನೆ ವಿಳಾಸಕ್ಕೆ ಎಚ್ಡಿಎಫ್ಸಿ ಫಾಸ್ಟ್ಯಾಗ್ ತಲುಪುತ್ತೆ.